ಬಿಜೆಪಿಯವರು ಹೋರಾಟನ ಯತ್ನಾಳ್ ವಿರುದ್ಧ ಮಾಡ್ತಾರೋ ನಮ್ಮ ವಿರುದ್ಧ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾವು ಅಭಿವೃದ್ಧಿಯ ದೃಷ್ಟಿಯಿಂದ ಮುನ್ನಡಿಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲ ವಿರೋಧ ಪಕ್ಷಗಳು ರಾಜ್ಯದ ಜನರ ಸಂಕಷ್ಟಗಳಿಗೆ ಅರ್ಥ ಮಾಡಿಕೊಂಡು ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು, ಸಕಾರಾತ್ಮಕವಾದಂಥ ನಿಲುವುಗಳನ್ನು ವಿರೋಧ ಪಕ್ಷಗಳು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಕ್ಕಾಂತರ ಹೇಳಲಿಕ್ಕೆ ಬಯಸ್ತೇನೆ. ನೋಟಿಸ್ ಕೊಟ್ಟಿದ್ರೆ ಅವರು ಪಾರ್ಟಿ ಇಂಟರ್ನಲ್ ವಿಚಾರ, ಆದರೆ ಅವರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ. ವಿಜೇಂದ್ರನ್ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಅವ್ರ ಜೊತೆ ಎಲ್ಲ ದಾಖಲಾತಿಗಳಿಗೆ ಸಹಿ ಹಾಕಿಕೊಳ್ಳೋದು ಸೇರಿದಂತೆ ಆ ರೀತಿಯ ದಾಖಲೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಅರ್ಥ ಮಾಡ್ತೇನೆ. ಧಾರಾಳವಾಗಿ ಮಾಡಲಿ. ಯತ್ನಾಳ್ ಅವರು ಕೂಡ ಶಿವಕುಮಾರ್ ಜೊತೆ ಭಾಳ ಬಾಂಧವ್ಯ ಜಾಸ್ತಿ ಅಲ್ಲ. ಯತ್ನಾಳ್ ಅವರು ಕೂಡ ಭಾಳ ಆತ್ಮೀಯರು, ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಆವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.